ಎಸ್, ಈಗ ಮೂರನೇ ಬ್ರೇಕಿಂಗ್ ಅಪ್ಡೇಟ್ ಆಗ್ತಿದೆ. ಪವಿತ್ರ ಗೌಡಗೆ ಜಾಮೀನು ಮಂಜೂರು ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ತಾಯಿ ಭಾಗ್ಯ ಅವರು ಕಣ್ಣೀರು ಹಾಕಿರುವಂತಹದ್ದು. ಅಂದರೆ ತಮ್ಮ ಮಗಳಿಗೆ ಜಾಮೀನು ಸಿಕ್ಕ ಖುಷಿಯಲ್ಲಿ ತಾಯಿ ಭಾಗ್ಯ ಅವರು ಕಣ್ಣೀರನ್ನು ಹಾಕ್ತಿರುವಂಥದ್ದು. ತುಂಬ ಖುಷಿ ಆಗ್ತಿದೆ. ತನ್ನ ಮಗಳಿಗೆ ಜಾಮೀನು ಮಂಜೂರು ಆಗಿರುವಂತಹದ್ದು ತುಂಬ ಖುಷಿಯಾಗಿದೆ ಅಂತೇಳಿ ಭಾಗ್ಯ ಅವರು ಈಗ ಪವಿತ್ರ ಗೌಡ ತಾಯಿ ಭಾಗ್ಯ ಕಣ್ಣೀರಾಗ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ ಅಂತೇಳಿ ಈಗ ಮಾಧ್ಯಮಗಳ ಮುಂದೆ ಅವರು ತಮ್ಮ ಸಂತಸವನ್ನು ಹಂಚಿಕೊಳ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪವಿತ್ರ ಗೌಡ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ಏಟು ಆಗಿರುವಂಥವರು. ಅವರ ತಾಯಿ ಭಾಗ್ಯ ಈಗ ಬೇಲ್ ಸಿಕ್ಕ ಖುಷಿಯಲ್ಲಿ ಈಗ ಅವರು ಸಂತಸವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು. ತುಂಬ ಖುಷಿ ಆಗ್ತಿದೆ ಬೇಲ್ ಸಿಕ್ಕಿರುವಂತಹದ್ದು. ಸೊ ಅವ್ರಿಗೆ ರೆಗ್ಯುಲರ್ ಬೇಲ್ ಆಗಿರುವಂತಹದ್ದು ತುಂಬ ಖುಷಿ ಸಿಕ್ಕಿದೆ ಅಂತೇಳಿ ಅವರು ಈಗ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿರುವಂಥದ್ದು. ಅವರ ವಕೀಲರು ಹೈಕೋರ್ಟಲ್ಲಿ ಸಾಕಷ್ಟು ವಾದವನ್ನು ಕೂಡ ಮಾಡಿದರು. ಪವಿತ್ರ ಗೌಡ ಒಬ್ಬರು ಸಿಂಗಲ್ ಪೇರೆಂಟ್, ಅವರಿಗೆ ಜಾಮೀನನ್ನು ಕೊಡಬೇಕು, ಅವರ ಮಗಳನ್ನು ನೋಡಿಕೊಳ್ಳೋದಕ್ಕೋಸ್ಕರನಾದರೂ ಕೂಡ ಜಾಮೀನನ್ನು ಕೊಡಬೇಕು ಅಂತೇಳಿ ಅವರ ವಕೀಲರು ಸಬಾಸ್ಟಿನ್ ಅವರು ವಾದವನ್ನು ಮಂಡಿಸಿದರು. ಸೊ ಅವರು ವಾದವನ್ನು ಮಂಡಿಸಿ ಪವಿತ್ರ ಗೌಡ ಅವರಿಗೆ ಈಗ ಜಾಮೀನನ್ನು ಸಿಗುವಂತೆ ಮಾಡಿರುವಂಥದ್ದು. ಕೇವಲ ಪವಿತ್ರ ಗೌಡ ಅಲ್ಲ, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳಿಗೆ ಈಗ ಜಾಮೀನು ಮಂಜೂರಾಗಿರುವಂತಹದ್ದು. ಅದರಲ್ಲಿ ಏಟು ಆರೋಪಿಯಾಗಿದ್ದಂತಹ ಪವಿತ್ರ ಗೌಡ ಸುಮಾರು 6 ತಿಂಗಳ ಕಾಲ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಈಗ ಅವರಿಗೆ ರೆಗ್ಯುಲರ್ ಬೇಲ್ ಆಗಿರುವಂತಹದ್ದು. ಈ ಒಂದು ರೆಗ್ಯುಲರ್ ಬೇಲ್ ಆದ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅವರ ತಾಯಿ ಭಾಗ್ಯ ಸಂತಸವನ್ನು ವ್ಯಕ್ತಪಡಿಸಿರುವಂತಹದ್ದು. ತಮ್ಮ ಮಗಳು ಒಬ್ಬ ಸಿಂಗಲ್ ಪೇರೆಂಟ್ ಆಗಿದ್ದರು. ಅಂದರೆ ಮಗಳನ್ನು ನೋಡಿಕೊಳ್ಳೋದಕ್ಕೆ ತಾಯಿ ರಿಲೀಸ್ ಆಗಲೇಬೇಕು ಅಂತೇಳಿ ಪವಿತ್ರ ಗೌಡ ಅವರ ತಾಯಿ ಸಾಕಷ್ಟು ಕಣ್ಣೀರನ್ನು ಕೂಡ ಹಾಕಿದರು. ಸೊ ಇವತ್ತು ಅವರಿಗೆ ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಸಾಕಷ್ಟು ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನತ್ತ ಪವಿತ್ರ ಗೌಡ ಅವರ ತಾಯಿ ಭಾಗ್ಯ ಅವರು ಹೋಗಿ ಪವಿತ್ರ ಗೌಡ ಅವರನ್ನು ರಿಲೀಸ್ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಯನ್ನು ಈಗ ಮಾಡ್ಕೊಳ್ತಾ ಇರುವಂಥದ್ದು. ಸತತ ಈ ಒಂದು ಪ್ರಕರಣ 6 ತಿಂಗಳಿಂದ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಒಂದು ಪ್ರಕರಣ ರಾಜ್ಯದಲ್ಲಿ. ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ ಇದೆಯಲ್ಲ, ಈ ಒಂದು ಹತ್ಯೆ ಪ್ರಕರಣ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಸಾಕಷ್ಟು ಸದ್ದು ಮಾಡ್ತಿದ್ದಂತಹ ಒಂದು ಪ್ರಕರಣ. ಕಾಟೇರ ಸಿನಿಮಾ ಸಕ್ಸಸ್ ಆಗಿತ್ತು. ಆ ಒಂದು ಸಕ್ಸಸ್ಸನ್ನು ಎಂಜಾಯ್ ಮಾಡಬೇಕಾಗಿದ್ದಂತಹ ಒಬ್ಬ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಸಿಕ್ಕಿ ಹಾಕ್ಕೊಂಡು ಕಳೆದ 6 ತಿಂಗಳಿಂದ ಕಂಪ್ಲೀಟಾಗಿ ನಲಿಗಿ ಹೋಗಿದ್ದರು. ಕೇವಲ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಈಗ ಎಲ್ರಿಗೂ ಅಂದರೆ ಮೊದಲಿಗೆ ಇಬ್ಬರಿಗೆ ಬೇಲಾಗುತ್ತೆ. ಆ ಇಬ್ಬರಿಗೆ ಬೇಲ್ ಆದ ನಂತರ 1 by 1 ಎಲ್ರಿಗೂ ಕೂಡ ಈಗ ರೆಗ್ಯುಲರ್ ಬೇಲ್ ಆಗ್ತಿರುವಂತಹದ್ದು. ಒಟ್ಟು ಈಗ ಈ ಒಂದು ಪ್ರಕರಣದಲ್ಲಿ 13ರಿಂದ 14 ಜನ ಆರೋಪಿಗಳಿಗೆ ಈಗ ಬೇಲ್ ಸಿಕ್ಕಿರುವಂತಹದ್ದು. ದರ್ಶನ್ A2 ಆಗಿದ್ದರು ಈ ಒಂದು ಪ್ರಕರಣದಲ್ಲಿ, ಪವಿತ್ರ ಗೌಡ A1 ಆಗಿದ್ದರು. ನಾಗರಾಜ್, ಲಕ್ಷ್ಮಣ್, ಪ್ರದೋಷ್, ಜಗದೀಶ್, ಅನುಕುಮಾರ್ ಹೀಗೆ ಒಟ್ಟು 17 ಜನ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಜೂನ್ 8ನೇ ತಾರೀಕು ಈ ಒಂದು ಪ್ರಕರಣ ಶುರುವಾಗುತ್ತೆ. ಜೂನ್ 8ನೇ ತಾರೀಕು ಈ ಒಂದು ಪ್ರಕರಣವನ್ನು ಪೊಲೀಸರು ಕೈಗೆತ್ತಿಕೊಳ್ತಾರೆ. ವೆಸ್ಟ್ ಡಿವಿಷನ್ ವಿಭಾಗದ ಪೊಲೀಸರು, ಅದರಲ್ಲೂ ACP ಚಂದನ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ಸುಮಾರು 4900 ಪುಟಗಳಷ್ಟು ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದರು. ಸೊ ಈಗ ಅವ್ರಿಗೆ ಅಷ್ಟು ಜನ ಆರೋಪಿಗಳಿಗೆ, ಅಂದರೆ ಸುಮಾರು 10ರಿಂದ 13 ಜನ ಆರೋಪಿಗಳಿಗೆ ಈಗ ರೆಗ್ಯುಲರ್ ಬೇಲ್ ಆಗಿರುವಂತಹದ್ದು. ಇದು